ಯುಗಾದಿ ನಂತರ ಸ್ಟೇಟ್ ಪಾಲಿಟಿಕ್ಸ್ಗೆ ಎಚ್ಡಿಕೆ ಎಂಟ್ರಿ ಆಗ್ತಾರಾ? ಯುಗಾದಿಯ ನಂತರ ಸ್ಟೇಟ್ ಪಾಲಿಟಿಕ್ಸ್ಗೆ ಎಚ್ಡಿ ಕುಮಾರಸ್ವಾಮಿ ಅವರು ಎಂಟ್ರಿ ಆಗ್ತಾರಾ? ಹಾಗಾದ್ರೆ ರಾಜ್ಯ ರಾಜಕಾರಣಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರ ಆಗಮನಕ್ಕೆ ಮುಹೂರ್ತ. ರಾಮನಗರದಿಂದ ಎಚ್ಡಿಕೆ ಎರಡನೇ ಇನ್ನಿಂಗ್ಸ್ ಸ್ಟಾರ್ಟ್. ಮುಂದಿನ ವಿಧಾನಸಭೆ ಚುನಾವಣೆಗೆ ಎಚ್ಡಿಕೆ ಸ್ಪರ್ಧೆ. 2028ರ ಚುನಾವಣೆಯನ್ನ ಗೆಲ್ಲಲು ಈಗಲೇ ಭಾರಿ ರಣತಂತ್ರ ಮಾಡ್ತಾ ಇದ್ದಾರೆ. ಬಿಜೆಪಿ ಜೊತೆ ಮೈತ್ರಿಯಲ್ಲಿ ಅಧಿಕಾರಕ್ಕೆ ಬರಲು ಪ್ಲಾನ್. ಕೇಂದ್ರದಲ್ಲೂ ಮಂತ್ರಿ ಆಗಿದ್ರು, ರಾಜ್ಯದಲ್ಲೇ ಆಕ್ಟಿವ್. ಕೈ ಸರ್ಕಾರದ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವರು ನಿರಂತರವಾಗಿ ವಾಗ್ದಾಳಿ ಮಾಡ್ತಿದ್ದಾರೆ. ಹೀಗಾಗಿ ರಾಮನಗರದಿಂದ ಸ್ಪರ್ಧಿಸಲು ಎಚ್ಡಿ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. 1994ರಿಂದಲೂ ಜೆಡಿಎಸ್ ಭದ್ರಕೋಟೆ ಅಂತಂದ್ರೆ ಅದು ರಾಮನಗರ. ರಾಮನಗರದಲ್ಲಿ ಜೆಡಿಎಸ್ ಬಲಿಷ್ಠ ಸಂಘಟನೆ ಕೂಡ ಇದೆ. ಕುಮಾರಸ್ವಾಮಿಗೆ ರಾಮನಗರ ಕ್ಷೇತ್ರವೇ ಸುರಕ್ಷಿತ. ಇನ್ನು ರಾಮನಗರದಿಂದ ಸ್ಪರ್ಧಿಸಿದ್ರೆ ಎಚ್ಡಿ ಕುಮಾರಸ್ವಾಮಿ ಗೆಲ್ಲೋದು ಪಕ್ಕ. ಏಕೆಂತಂದ್ರೆ ರಾಮನಗರ ಅಂತಂದ್ರೆ ಜೆಡಿಎಸ್ನ ಭದ್ರಕೋಟೆ. ಹಾಗಾಗಿ ಕುಮಾರಸ್ವಾಮಿ ಅವರು ರಾಮನಗರದಿಂದ ಸ್ಪರ್ಧಿಸೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಅವರೇ ಹೇಳಿದ್ರು, ಮೈತ್ರಿಯಿಂದಾಗಿ ನಾನು ಕೇಂದ್ರದಲ್ಲಿ ಸಚಿವನಾಗಿದ್ದೀನಿ, ಆದರೆ ರಾಜ್ಯ ರಾಜಕಾರಣದಿಂದ ನಾನು ಯಾವುದೇ ಕಾರಣಕ್ಕೂ ಕೂಡ ದೂರ ಉಳಿದಿಲ್ಲ. ಜನರು ಎಲ್ಲಿರಬೇಕು, ಯಾವಾಗ ನಾವು ಎಲ್ಲಿದ್ರೆ ಸೂಕ್ತ ಅಂತ ಜನರು ನಿರ್ಧಾರ ಮಾಡ್ತಾರೆ. ಅವರ ನಿರ್ಧಾರದ ಮೇಲೆ ನಾನು ಸದ್ಯಕ್ಕೆ ಕೇಂದ್ರದಲ್ಲಿದ್ದೀನಿ ಅಂತ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗುವ ಸೂಚನೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಹಾಗಾಗಿ ಈಗ ಏನಾದರೂ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಎಂಟ್ರಿ ಆದ್ರೆ ರಾಮನಗರ ಕ್ಷೇತ್ರ ಅವ್ರಿಗೆ ಸೇಫ್ ಅಂತ ಹೇಳಬಹುದು. ರಾಮನಗರ ಕ್ಷೇತ್ರವೇ ಯಾಕೆ ಅಂತ ಅಂದ್ರೆ, ಈಗ ರಾಮನಗರ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋದ್ರೆ ಅಥವಾ ಮಾತನಾಡ್ತಾ ಹೋದ್ರೆ ಬಹಳ ಸುರಕ್ಷಿತ ಕ್ಷೇತ್ರ ಅದು, ಜೆಡಿಎಸ್ನ ಭದ್ರಕೋಟೆ. ಹಾಗಾಗಿ ರಾಮನಗರದಿಂದ ಸ್ಪರ್ಧೆ ಮಾಡಲಿಕ್ಕೆ ಈಗ ಆಲ್ರೆಡಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರುವಂತಹ ಎಲ್ಲಾ ರೀತಿಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ. ಯಾಕೆಂತಂದ್ರೆ ರಾಮನಗರ ಕ್ಷೇತ್ರ ಅಂತಂದ್ರೆ ಜೆಡಿಎಸ್ನ ಭದ್ರಕೋಟೆ. ಹಾಗಾಗಿ ಈ ಒಂದು ಭದ್ರಕೋಟೆಯಲ್ಲಿ ನಿಂತ್ರೆ ನಾನು ಸೇಫ್ ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಹಿಂಗೆ ಮುಂದುವರಿಯುತ್ತಾ ವಿವೇಕ್? ಈಗಾಗಲೇ ನಾನು ಮೊನ್ನೆಯಿಂದ ಕೂಡ ಮೈತ್ರಿ ಮುಂದುವರ್ಕೊಂಡ್ ಬಂದಿದೆ ರಾಜ್ಯದಲ್ಲಿ, ಜೊತೆಗೆ ದೇಶದಲ್ಲೂ ಕೂಡ NDA ಅಂತ ಒಂದಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡೋದಕ್ಕೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಮುಂದಾಗಿದೆ. ಜೊತೆಗೆ ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಇದರಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದಿಷ್ಟು ವಿಚಾರಗಳ ಪೈಕಿ ಕೂಡ ಚರ್ಚೆ ಆಗಿತ್ತು. ಆದ್ರೆ ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಕೂಡ ಮತ್ತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾವ ರೀತಿಯಾಗಿ ಮುಂಬೈ BMC ಚುನಾವಣೆಯಲ್ಲಿ ಮೈತ್ರಿಯ ಫಲಿತಾಂಶ ಬಂದಿದೆ, ಅದೇ ರೀತಿ ರಾಜ್ಯದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಫಲಿತಾಂಶ ಬರುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡುವ ವಿಚಾರವಾಗಿ ಮೊನ್ನೆ ಸಂಕ್ರಾಂತಿಯ ಸಂದರ್ಭದಲ್ಲೂ ಮಾತನಾಡಿದ್ರು. ಮತ್ತೆ ಅದೇ ರೀತಿಯಾಗಿ ಉಲ್ಲೇಖ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅವ್ರಿಗೆ ಇಚ್ಛೆ ಇರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಅಂತ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಬಾರಿ ಹೇಳ್ತಿರ್ತಾರೆ. ಅದೇ ಇಚ್ಛೆಯ ಪ್ರಕಾರ 2028ಕ್ಕೆ ಮತ್ತೆ ರಾಮನಗರದಿಂದ ಸ್ಪರ್ಧೆ ಮಾಡ್ತಾರಾ ಅಂತ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಮೊದಲಿಗೆ ರಾಮನಗರದಿಂದ ಸ್ಪರ್ಧೆ ಮಾಡಿದಂತವರು, ಜೊತೆಗೆ ರಾಮನಗರ ಜೆಡಿಎಸ್ನ ಒಂದು ಭದ್ರಕೋಟೆ ಆಗಿರ್ತಕ್ಕಂಥದ್ದು. ಈಗ ಸದ್ಯದ ಮಟ್ಟಿಗೆ ಇಕ್ಬಾಲ್ ಹುಸೇನ್ ಅವರು ಅಲ್ಲಿ ಶಾಸಕರಾಗಿದ್ದಾರೆ. ಆದ್ರೆ ಮುಂದಿನ ಬಾರಿ ಅವ್ರು ಗೆಲ್ಲೋದು ಬಹುತೇಕ ಡೌಟ್ ಅಂತ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ರೆ, ಜೊತೆಗೆ ಕುಮಾರಸ್ವಾಮಿ ಅವರು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಸೂಕ್ತ, ಅವರು ಹೊರತು ಯಾರು ಸ್ಪರ್ಧೆ ಮಾಡಿದ್ರು ಕೂಡ ಗೆಲ್ಲೋದು ಕಷ್ಟ. ಹಾಗಾಗಿ ಕುಮಾರಸ್ವಾಮಿ ಅವರು ಅಲ್ಲಿ ಏನಾದ್ರು ಸ್ಪರ್ಧೆ ಮಾಡಿದ್ರೆ, ಜೊತೆಗೆ ಮೈತ್ರಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಕ್ಲೀನ್ ಸ್ವೀಪ್ ಆಗುತ್ತೆ, ಆ ಕ್ಷೇತ್ರ ನಮಗೆ ಆಗ್ಬಹುದು ಅಂತ ಒಂದಿಷ್ಟು. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬೇಕಾದಂತಹ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ರಾಜ್ಯ ರಾಜಕಾರಣಕ್ಕೆ ಬರಲಿಕ್ಕೆ ವೇದಿಕೆ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಕೇಂದ್ರದಲ್ಲಿ ಸಚಿವರಾಗಿದ್ರು ಕೂಡ ಅವರಿಗೆ ರಾಜ್ಯದ ಮೇಲೆ ಗಮನ ಇದ್ದೇ ಇದೆ. ಜೊತೆಗೆ ಜೆಡಿಎಸ್ ಪಕ್ಷವನ್ನು ಅವರು ಬಲವರ್ಧನೆ ಮಾಡ್ಕೊಳ್ಬೇಕು, ಇನ್ನೂ ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಈಗ ಜೆಡಿಎಸ್ ಪಕ್ಷ ಅಂತಂದಾಗ ಕುಮಾರಸ್ವಾಮಿ ಅವರು ಪಕ್ಷದಲ್ಲಿ ಇರಬೇಕು, ಪಕ್ಷದ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಬೇಕಾಗುತ್ತೆ. ಕೇಂದ್ರ ಸಚಿವರಾಗಿರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡೋದು ಕೂಡ ಬಹಳ ಕಷ್ಟ ಆಗುತ್ತೆ. ಇದರ ಬೆನ್ನಲ್ಲೇ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಂಬರುವಂತ 2028ರ ಚುನಾವಣೆ ಏನಿದೆ, ಆ ಒಂದು ಚುನಾವಣೆಯನ್ನ ಜೆಡಿಎಸ್ ಪಕ್ಷ ಯಾವ ರೀತಿ ಸ್ಪರ್ಧೆಯನ್ನ ಮಾಡಬೇಕು ಅದರ ಬಗ್ಗೆ ಕೂಡ ಹಲವು ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. 2028ಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಂತಂದ್ರೆ ತಮ್ಮ ಪಕ್ಷವನ್ನ ಮೊದಲು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಬುನಾದಿಗಳನ್ನ ಈಗ ಕುಮಾರಸ್ವಾಮಿ ಅವರು ಹಾಕ್ತಾ ಇದ್ದಾರೆ.